ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ KS ಟ್ಯುಟೋರಿಯಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಬೇಗನೆ. ಮೊದಲನೇದಾಗಿ ಪ್ರಶ್ನೆ ನೋಡೋದಾದರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಯಾವಾಗ ನಡೀತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಯಾವ ಸಮಯದಲ್ಲಿ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಎ, ಏಪ್ರಿಲ್ 13, 1919ರಲ್ಲಿ. ಯಾವಾಗ ನಡೀತಪ್ಪ ಅಂತಂದ್ರೆ 1919 ಏಪ್ರಿಲ್ 13ರಲ್ಲಿ ಈ ಜಲಿಯನ್ ವಾಲಾಬಾಗ್ ನಡೀತದೆ. ಈ ಜಲಿಯನ್ ವಾಲಾಬಾಗ್ ಹತ್ತಿರ ಜನರು ಎಲ್ಲರೂ ಶೋಷಣಾತ್ಮಕವಾಗಿ ಶೋಷಣೆಯನ್ನು ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಆಗಿರುವ ಜನರಲ್ ಡಯರ್ ಅಂತ ಹೇಳ್ಬೋದು ನಾವು. ಆ ಜನರಲ್ ಡಯರ್ ಏನು ಮಾಡ್ತಾನೆ ಅಂದರೆ ಈ ಎಲ್ಲ ಜನದ ಮೇಲೆ ಗೋಲಿಬಾರನ್ನು ಮಾಡುತ್ತಾನೆ. ಆವಾಗ ಎಲ್ಲ ಜನ ಸಾಯ್ತಾರೆ. ಅದರಿಂದ ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವಾಗುತ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನ ಹೆಸರು ಉಧಮ್ ಸಿಂಗ್ ಅಂತ ನಾವು ಹೇಳ್ಬೋದು. ಯಾರು? ಉಧಮ್ ಸಿಂಗ್. ಈ ಉಧಮ್ ಸಿಂಗ್ ಏನು ಮಾಡ್ತಾನೆ ಅಂದ್ರೆ ಈ ಡಯರ್ ಇರ್ತಾನಲ್ಲ, ಆ ಡಯರನ್ನು ಇಂಗ್ಲೆಂಡ್ಗೆ ಹೋಗಿ ಸಾಯಿ ಹೊಡಿತಾನೆ. ಆ ಜನರಲ್ ಡಯರನ್ನು. ಯಾರು? ಉದಯ್ ಸಿಂಗ್ ಅಂತ ಹೇಳ್ಬೋದು, ಅಥವಾ ಉದಯ್ ಸಿಂಗ್ ಅಂತ ಕೂಡ ಹೇಳ್ತಾರೆ. ಉಧಮ್ ಸಿಂಗ್ ಅಂತ ಕೂಡ ಕರೆಯುತ್ತಾರೆ, ಉದಯ್ ಸಿಂಗ್. ಮುಂದಿನ ಪ್ರಶ್ನೆ ನೋಡೋಣ. ಬಿವರ್ಟ್ ಎಂಬ ಪದ ಯಾರು ಬಳಸಿದರು ಮತ್ತು ಅದು ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಯಾವುದಂದರೆ ಆಪ್ಷನ್ ಸಿ, ಬ್ರಿಟಿಷರು ಮತ್ತು 1857ರ ಸಿಪಾಯಿ ಗಲಭೆ. ಈ ಬಿವರ್ಟ್ ಎಂಬುದು ಏನಪ್ಪ ಅಂತಂದ್ರೆ ಈ ಪದವನ್ನು ಬ್ರಿಟಿಷರು ಬಳಕೆಯನ್ನು ಮಾಡ್ತಾರೆ. ಮತ್ತು ಅದು ಏನನ್ನು ಸೂಚನೆ ಮಾಡ್ತದಂದ್ರೆ 1857ರಲ್ಲಿ ಸಿಪಾಯಿ ದಂಗೆ ನಡೀತದೆ. ಅದನ್ನು ಈ ಬಿವರ್ಟ್ ಎಂದು ಈ ಬ್ರಿಟಿಷರು ಬಳಕೆಯನ್ನು ಮಾಡುತ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಸಮುದ್ರ ಮಾರ್ಗದ ಮೂಲಕ ಬಂದ ಮೊದಲ ಯುರೋಪಿಯನ್ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ನಮ್ಮ ಭಾರತ ದೇಶಕ್ಕೆ ಮೊದಲ ಸಮುದ್ರ ಮೂಲಕ ಬಂದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಯುರೋಪಿಯನ್ ವ್ಯಕ್ತಿ ಯಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ವಾಸ್ಕೋಡಿ ಗಾಮಾ ಅಂತ ನಾವು ಹೇಳ್ಬೋದು. ಇವನು ಏನು ಮಾಡ್ತಾನಂದ್ರೆ ಯುರೋಪಿಯನ್ ಮೂಲಕ ಸಮುದ್ರದ ಮೂಲಕ ಏನಪ್ಪ ಅಂತಂದರೆ ಯುರೋಪಿನಿಂದ ಬಂದಂಥ ವ್ಯಕ್ತಿಯಾಗಿದ್ದಾನೆ. ಇವನು ಯಾವಾಗ ಬರ್ತಾನಂದ್ರೆ 1498ರಲ್ಲಿ ಬರ್ತಾನೆ. ಇವನು ಕೇರಳದ ಕಪ್ಪಡದಲ್ಲಿ ಹತ್ತಿರ ಬಂದು ಇಳಿತಾನೆ. ಅಲ್ಲಿ ಕೇರಳದ ಹತ್ತಿರ ಇರುವಂಥ ಸ್ಥಳೀಯ ರಾಜ್ಯ ಯಾರಪ್ಪ ಅಂತಂದರೆ ಜಾಮೋರಿನ್ ಎಂಬ ರಾಜ್ಯ ಏನು ಮಾಡ್ತಾನಂದರೆ ವಾಸ್ಕೋಡಿ ಗಾಮನಿಗೆ ಸ್ವಾಗತವನ್ನು ಮಾಡುತ್ತಾನೆ. ಅದೇ ರೀತಿ ಮುಂದೆ ನೋಡೋಣ. ಕೊನೆಗಿನ ಮೊಘಲ್ ಚಕ್ರವರ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಮೊಘಲ್ ಚಕ್ರವರ್ತಿಯಲ್ಲಿ ಕೊನೆಯದಾಗಿರುವ ರಾಜ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಹದ್ದೂರ್ ಶಾ 2 ಅಂತ ಹೇಳ್ಬೋದು ನಾವು. ಬಹದ್ದೂರ್ ಶಾ 2 ಏನಪ್ಪ ಅಂತಂದರೆ ಮೊಘಲ್ ಚಕ್ರವರ್ತಿಯ ಕೊನೆಯ ದೊರೆ ಆಗಿರ್ತಾನೆ. ಇವನು ಯಾರು? ಕೊನೆಯ ದೊರೆ ಯಾರಪ್ಪ ಅಂತಂದರೆ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ 2. ಇವನಿಗೆ ಏನು ಮಾಡ್ತಾರೆ ಅಂದ್ರೆ 1857ದಾಗ ಇವನಿಗೆ ರಂಗೂನ್ಗೆ ಕಳಿಸ್ತಾರೆ. ಇದು ಎಲ್ಲಿ ಅಂದ್ರೆ ಅಫ್ಘಾನಿಸ್ತಾನದಾಗ ಕಂಡು ಬರ್ತದೆ. ರಂಗೂರ್ಗೆ ಗಡೀಪಾರ ಮಾಡ್ತಾರೆ ಬಹದ್ದೂರ್ ಶಾ 2 ಅನ್ನು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಸುಬೇದಾರಿಗಳು ಎಂಬುದು ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಬ್ರಿಟಿಷರು ಅವರು ಆಳ್ವಿಕೆ ಮಾಡ್ತಿರ್ತಾರಲ್ಲ ಅಂಥ ಸಂದರ್ಭದಲ್ಲಿ ಸುಬೇದಾರಿಗಳು ಎಂಬುದು ಯಾರ ಅಧಿಕಾರವಾಗಿ ಹೆಸರು ಇರ್ತದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸೈನಿಕರ ಪದವಿ. ಸೈನಿಕರಿಗೆ, ನಮ್ಮ ಭಾರತದಲ್ಲಿರುವಂಥ ಸೈನಿಕರಿಗೆ ಬ್ರಿಟಿಷ್ ಆಳ್ವಿಕೆ ಸಮಯದಲ್ಲಿ ಇದು ಸುಬೇದಾರ್ ನೀಡುವ ಹುದ್ದೆ ಆಗಿರ್ತದೆ. ಈ ಸುಬೇದಾರುಗಳ ಹುದ್ದೆ ಸೈನಿಕ ಪದವಿ. ಈ ಪದವಿಯನ್ನೇ ನಮ್ಮ ಭಾರತ ದೇಶದವರಿಗೆ ನೀಡುತ್ತಿರ್ತಾರೆ. ಹೆಚ್ಚಿನ ಅಧಿಕಾರವನ್ನು ನಮ್ಮ ಭಾರತ ದೇಶದವರಿಗೆ ನೀಡುತ್ತಿರಲಿಲ್ಲ. ಅದೇ ರೀತಿ ಮುಂದೆ ನೋಡೋಣ. 1857ರ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಹೆಸರನ್ನು ಕೊಟ್ಟವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ
ಹೆಸರು ಕೊಟ್ಟವರು ಯಾರಂತ ಪ್ರಶ್ನೆ ಇದ್ದರೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ವಿ ಡಿ ಸಾವರ್ಕರ್ ಅಂತ ಹೇಳ್ಬೋದು, ಅಥವಾ ವೀರ್ ಸಾವರ್ಕರ್ ಅಂತ ನಾವು ಹೇಳ್ತೀವಿ. ಈ ವೀರ್ ಸಾವರ್ಕರ್ ಏನು ಮಾಡ್ತಾರೆ ಅಂದರೆ 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದ ಪದವನ್ನು ಹೇಳುತ್ತಾರೆ. ವಿ ಡಿ ಸಾವರ್ಕರ್. ಅದೇ ರೀತಿಯಾಗಿ ಮುಂದೆ ನೋಡೋಣ. ಬ್ರಿಟಿಷರು ಭಾರತಕ್ಕೆ ಮೊದಲ ಬಾರಿಗೆ ಯಾವ ಕಂದರದ ಮೂಲಕ ಪ್ರವೇಶಿಸಿದರು? ಈ ಬ್ರಿಟಿಷರು ನಮ್ಮ ಭಾರತದ ಮೂಲಕ ಯಾವ ಕಂದರ ಮೂಲಕ ನಮ್ಮ ಭಾರತ ದೇಶಕ್ಕೆ ಒಳ ಹೊಕ್ಕಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ಖೈಬರ್ ಕಂದರ, ಬೋಲನ್ ಕಂದರ, ನಾಥೂಲಾ ಅಥವಾ ಬುರ್ಜಿಲ್ಲಾ ಪಾಸ್ ಅಂತ ಕೇಳಲಾಗಿದೆ ಆಪ್ಷನ್ಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಖೈಬರ್ ಕಂದರ ಸರಿಯಾದ ಉತ್ತರವಾಗಿದೆ. ಖೈಬರ್ ಕಂದರದ ಮೂಲಕ ಏನು ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಒಳ ಹೊಕ್ಕುತ್ತಾರೆ ಅಂತ ಹೇಳ್ಬೋದು ನಾವು. ಅದೇ ರೀತಿ ಮುಂದೆ ನೋಡೋದಾದರೆ ಅಖಂಡ ಭಾರತದ ಪರಿಕಲ್ಪನೆಯನ್ನು ಬೆಂಬಲಿಸಿದ ಪ್ರಾಚೀನ ಮಹಾರಾಜ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಅಖಂಡ ಭಾರತ ಒಂದು ಮಾಡಬೇಕು ಎಂಬ ಪರಿಕಲ್ಪನೆ ಹೊಂದಿದಂಥ ಮಹಾರಾಜ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಹಲವಾರು ರಾಜ್ಯಗಳನ್ನು ಗೆಲ್ಲುವ ಮೂಲಕ ಅಖಂಡ ಭಾರತ ಮಾಡುವ ಎಂಬ ಪರಿಕಲ್ಪನೆಯನ್ನು ಹೊಂದಿರ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಅದೇ ರೀತಿಯಾಗಿ ನಾವು ಅಶೋಕನ ಬಗ್ಗೆ ನೋಡೋದಾದರೆ ಇವನು ಕಳಿಂಗ ಯುದ್ಧ ಮಾಡ್ತಾನೆ. ಯಾವಾಗಂದ್ರೆ 761 ಕ್ರಿಸ್ತ ಶಕ 761ರಲ್ಲಿ ಕಳಿಂಗ ಯುದ್ಧ ಮಾಡಿದವರು ಯಾರು? ಅಶೋಕ. ಅದೇ ಬಂತು ನೋಡ್ರಿ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಕಳಿಂಗ ಯುದ್ಧವು ಯಾರ ಮಧ್ಯೆ ನಡೆದಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಳಿಂಗ ಯುದ್ಧಕ್ಕೆ ಸರಿಯಾದ ಉತ್ತರವಾಗಿದೆ ಅಂತ ನಾವು ಹೇಳ್ಬೋದು. ಅಶೋಕ ಮತ್ತು ಕಳಿಂಗದ ಜನತೆ ನಡುವೆ ಈ ಕಳಿಂಗ ಯುದ್ಧ ನಡೀತದೆ. ಯಾವಾಗ ಅಂದ್ರೆ 261 ಕ್ರಿಸ್ತ ಶಕ 261ರಲ್ಲಿ ಏನು ಮಾಡ್ತಾನಂದ್ರೆ ಈ ಅಶೋಕ ಕಳಿಂಗ ಯುದ್ಧನೂ ಮಾಡ್ತಾನೆ. ಈ ಕಳಿಂಗ ಯುದ್ಧದ ನಂತರ ಅವನಿಗೇನಾಗ್ತದಂದ್ರೆ ಹಲವಾರು ಜನನ ಕೊಂದಿರ್ತಾನಲ್ಲ, ಆ ಕೊಂದಂಥ ವ್ಯಕ್ತಿಯ ನೋಡಿಗೇಶಿಂದ ಅವನಿಗೆ ಮನಸ್ಸು ಸೋತಿಗೇಶಿಂದ ಬೌದ್ಧ ಧರ್ಮಕ್ಕೆ ಸ್ವೀಕಾರವನ್ನು ಮಾಡಿಕೊಳ್ಳುತ್ತಾನೆ. ತನ್ನೆಲ್ಲ ರಾಜ್ಯವನ್ನು ಬಿಟ್ಟು ಗೇಶಿಂದ ಧರ್ಮದ ಅಧಿಕಾರಿ ಆಗ್ತಾನೆ. ಯಾರು? ಅಶೋಕ ಧರ್ಮದ ಜೀವಿ ಆಗಿ ಹೊರಹೊಮ್ಮುತ್ತಾನೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಯಾವ ಆವಿಷ್ಕಾರವನ್ನು ದ್ವಿತೀಯ ಕೈಯಾದ ಅಥವಾ ಸೆಕೆಂಡ್ ಬ್ರೈನ್ ಎಂದು ಕರೀತಾರೆ? ಸೆಕೆಂಡ್ ಬ್ರೈನ್ ಎಂದು ಯಾವುದಕ್ಕೆ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಂಟೆರಿಕ್ ನರಮಂಡಲ. ಇದೇನಪ್ಪ ಅಂತಂದರೆ ಸೆಕೆಂಡ್ ಬ್ರೈನ್ ಆಗಿದೆ ನೋಡಿ, ಎಂಟೆರಿಕ್ ನರಮಂಡಲ. ಅದೇ ರೀತಿಯಾಗಿ ಇಲ್ಲೊಂದು ಯಾವುದು ಹರ್ಷವರ್ಧನ ಮತ್ತು ಪುಲಿಕೇಶಿ ಇವ್ರು ಏನು ಮಾಡ್ತಾರೆ ಅಂದರೆ ನರ್ಮದಾ ನದಿ ತೀರದಲ್ಲಿ ಕದನ ಆಡ್ತಾರೆ. ಅದು ಯಾವುದು? ನರ್ಮದಾ ನದಿ ತೀರದಲ್ಲಿ ಕದನ ಆಡಿದವರು ಯಾರ್ಯಾರಪ್ಪ ಅಂತಂದರೆ ಹರ್ಷವರ್ಧನ ಮತ್ತು ಪುಲಿಕೇಶಿ ಅವರು. ಇವರಿಬ್ಬರು ಯುದ್ಧ ಮಾಡ್ತಾರೆ. ಇದರಲ್ಲಿ ಪುಲಿಕೇಶಿ ಏನು ಮಾಡ್ತಾನಂದರೆ ಗೆದ್ದುತ್ತಾನೆ, ಗೆಲುವನ್ನು ಸಾಧಿಸ್ತಾನೆ ಅಂತ ಹೇಳ್ಬೋದು ನಾವು. ಪುಲಿಕೇಶಿ ಹರ್ಷವರ್ಧನನ್ನು ಸೋಲಿಸಿ ಉತ್ತರ ಭಾರತದಲ್ಲಿ ಅತ್ಯಧಿಕ ಜನಸಮೂಹವನ್ನು ಹೊಂದಿರುವಂಥ ವ್ಯಕ್ತಿ, ಅಂದರೆ ಸೈನಿಕರನ್ನು ಹೊಂದಿರುವ ವ್ಯಕ್ತಿಯಾಗಿರುವ ಹರ್ಷವರ್ಧನನ್ನು ಸೋಲಿಸುವ ಮೂಲಕ ಪುಲಿಕೇಶಿಯ ಬಿರುದನ್ನು ಪಡಿತಾನೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಭಾರತ ಮೊದಲ ಗ್ರಾಂಥಿಕ ಆಕ್ರಮಣಕಾರ ಯಾರು? ಅಂದರೆ ಭಾರತ ದೇಶಕ್ಕೆ ಮೊದಲು ಆಕ್ರಮಣ ಮಾಡಿದ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇದಕ್ಕೆ ಆಪ್ಷನ್ಸ್ ಬಿ ಮೊಹಮ್ಮದ್ ಗಜನಿ ಅಂತ ಹೇಳ್ಬೋದು ನಾವು. ಈ ಮೊಹಮ್ಮದ್ ಗಜನಿ ಏನು ಮಾಡ್ತಾನೆ ಅಂದರೆ ನಮ್ಮ ಭಾರತ ದೇಶಕ್ಕೆ ಮೊದಲ ಆಕ್ರಮಣ ಮಾಡಿದ ವ್ಯಕ್ತಿಯಾಗಿದ್ದಾನೆ. ಇವನು ನಮ್ಮ ಭಾರತ ದೇಶಕ್ಕೆ ಒಟ್ಟು 17 ಬಾರಿ ದಾಳಿಯನ್ನು ಮಾಡುತ್ತಾನೆ. ಅದೇ ರೀತಿಯಾಗಿ ಗುಜರಾತ್ನ ಸೋಮನಾಥ್ ದೇವಾಲಯದ ಮೇಲೆ ಕೂಡ ಆಕ್ರಮಣ ಮಾಡುತ್ತಾನೆ ಅಂತ ಹೇಳ್ಬೋದು. ಅಲ್ಲಿ ಹಲವಾರು ಲೂಟಿಯನ್ನು ಮಾಡಿಕೊಂಡು ಹೋಗ್ತಾನೆ. ಯಾರು? ಮೊಹಮ್ಮದ್ ಗಜನಿ.
ಮೊಹಮ್ಮದ್ ಗೋರಿಯ ದಿಲ್ಲಿ ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದ ಪ್ರಖ್ಯಾತ ಯುದ್ಧ ಯಾವುದು? ಮೊಹಮ್ಮದ್ ಗೋರಿ ದಿಲ್ಲಿ ರಾಜ್ಯದ ಸ್ಥಾಪನೆ ಮಾಡುವಾಗ ಒಂದು ಯುದ್ಧ ಆಡಿರ್ತಾನೆ, ಅದು ಯಾವುದು ಯುದ್ಧ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತೈರಾನ್ ಎರಡನೇ ಯುದ್ಧ ಅಂತ ಹೇಳ್ಬೋದು. ಈ ತೈರಾನ್ ಎರಡನೇ ಯುದ್ಧ ಯಾವ ನಡೀತು ಅಂದ್ರೆ 1192ರಲ್ಲಿ ನಡೀತದೆ ತೈರಾನ್ ಯುದ್ಧ. ತೈರಾನ್ ಮೊದಲನೇ ಯುದ್ಧ ಯಾವ ನಡೀತದೆ ಅಂದ್ರೆ 1191ರಲ್ಲಿ ಈ ತೈರಾನ್ ಯುದ್ಧ ನಡೀತದೆ ಅಂತ ಹೇಳ್ಬೋದು. ಯಾರ್ಯಾರು ನಡೀತದೆ ಅಂದರೆ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ಇಬ್ಬರ ನಡುವೆ ಈ ತೈರಾನ್ ಕದನ ನಡೀತದೆ. ಮೊದಲನೇ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಏನಪ್ಪ ಅಂತಂದರೆ ಗೆಲ್ತಾನೆ. ಎರಡನೇ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ ಅಂತ ಹೇಳ್ಬೋದು. ಎರಡನೇ ಯುದ್ಧದಲ್ಲಿ ಈ ಮೊಹಮ್ಮದ್ ಗೋರಿಯ ಗೆಲುವಾಗುತ್ತದೆ. ನಂತರ ಈ ದೆಹಲಿ ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದಂಥ ಪ್ರಖ್ಯಾತ ಯುದ್ಧ ಇದಾಗಿದೆ ಅಂತ ಹೇಳ್ಬೋದು. ಅದು ತೈರಾನ್ ಎರಡನೇ ಯುದ್ಧ. ಅದೇ ರೀತಿ ಮುಂದೆ ನೋಡೋದಾದರೆ ಬೆಳಕಿನ ಗತಿಯ ಮೌಲ್ಯವು ಶೂನ್ಯಾವಕಾಶದಲ್ಲಿ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಇಲ್ಲಾಂದರೆ ಇದು ನೀವು ಕಾಮೆಂಟ್ ಮೂಲಕ ತಿಳಿಸಿದೆ ಎಷ್ಟಪ್ಪ ಅಂತ. ಇದು ಕಾಮೆಂಟ್ ಮೂಲಕ ತಿಳಿಸಿ. ಕಾಮೆಂಟ್ ಇದು ಆನ್ಸರ್ ನೋಡಿ. ಬೆಳಕಿನ ಗತಿಯ ಮೌಲ್ಯವು ಶೂನ್ಯಾವಕಾಶದಲ್ಲಿ ಎಷ್ಟು ಇರ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದೇ ರೀತಿ ಮುಂದೆ ನೋಡುವುದಾದರೆ ಮಾನವನ ದೇಹದಲ್ಲಿ ಯಾವ ಅಂಗವನ್ನು ಶುದ್ಧೀಕರಣ ಘಟಕ ಎಂದು ಕರೆಯುತ್ತಾರೆ? ಮಾನವ ದೇಹದಲ್ಲಿ ಯಾವುದು ಶುದ್ಧಿಯನ್ನು ಮಾಡುವಂಥ ಘಟಕವಾಗಿದೆ ಯಾವುದಪ್ಪ ಅಂತಂದರೆ ಯಾವ ಅಂಗ ಅಂದರೆ ಅದು ಆಪ್ಷನ್ಸ್ ಸಿ ಅಂತ ಹೇಳ್ಬೋದು ನಾವು, ಕಿಡ್ನಿ ಅಥವಾ ಮೂತ್ರಪಿಂಡ. ಮಾನವನ ದೇಹದ ಅಂಗವನ್ನು ಶುದ್ಧಿ ಮಾಡುವಂಥ ಘಟಕವಾಗಿದೆ, ಅದು ಮೂತ್ರಪಿಂಡ. ಅದೇ ರೀತಿಯಾಗಿ ಮಾನವನ ದೇಹದಲ್ಲಿ ರಕ್ತ ಶುದ್ಧೀಕರಣ ಅವಯವ ಯಾವುದಂತ ಕೇಳಲಿದೆ. ಇದು ಕೂಡ ಸುಲಭವಾದಂಥ ಪ್ರಶ್ನೆಯಾಗಿದೆ ನೋಡಿ. ಇದು ಕೂಡ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮೂಲಕ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಕಮೆಂಟ್ ಮೂಲಕ ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಇದೇ ರೀತಿಯಾಗಿ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಇನ್ನೂ ಹಲವಾರು ವೀಡಿಯೋಗಳನ್ನು ಮಾಡೋಣ. ನೀವೇನಾದರೂ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಈ ಕಮೆಂಟ್ ಹಾಕಿ 2 ಪ್ರಶ್ನೆ ಕೊಟ್ಟಿದ್ದೀನಲ್ಲ, ಅವೆರಡು ಪ್ರಶ್ನೆಗೆ ಕಮೆಂಟ್ ಹಾಕಿ ಆನ್ಸರನ್ನು ಹೇಳಿ ಜಲ್ದಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಓಕೆ.